ಎಲ್ಲರಿಗೂ ನಮಸ್ಕಾರ. ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕರ್ನಾಟಕದಲ್ಲಿ 25-30 ಕಿಲೋಮೀಟರ್ ದೂರ ಹೋಗ್ತಾ ಇದ್ದ ಹಾಗೆ ಭಾಷೆ ಬದಲಾವಣೆಯಾಗುತ್ತೆ. ಹಾಗೆಯೇ ಅವರ ಆಹಾರ ಪದಾರ್ಥಗಳೂ ಸಹ ಬದಲಾವಣೆಯಾಗುತ್ತೆ. ಹಾಗೆಯೇ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ವಿಶೇಷ ಭಾಷಾ ಜನ, ಉದಾಹರಣೆಗೆ ಹವ್ಯಕ ಭಾಷೆ ಮಾತಾಡೋರು, ತುಳು ಮಾತಾಡೋರು, ಕೊಂಕಣಿ ಮಾತಾಡೋರು, ಕೊಡವ ಭಾಷೆ ಮಾತನಾಡೋರು, ಅರೆ ಭಾಷೆ ಮಾತನಾಡೋರು ತಮ್ಮದೇ ಆದ ವಿಶೇಷವಾದ ಆಹಾರ ಪದಾರ್ಥಗಳನ್ನು ಅವರು ತಯಾರಿಸಿಕೊಂಡು ಸೇವಿಸ್ತಾರೆ. ಇದು ಬಹಳಷ್ಟು ಮಟ್ಟಿಗೆ ಇತರರಿಗೆ ಅಪರಿಚಿತವಾಗಿರುತ್ತೆ. ಈಗ ಒಂದು ಪುಸ್ತಕ ಕನ್ನಡದಲ್ಲಿ ಪ್ರಕಟವಾಗಿದೆ, ಅಜ್ಜಿ ಮನೆ ಸವಿ ಅಂತ. ಈ ಒಂದು ಪುಸ್ತಕ ಅಜ್ಜಿ ಮನೆ ಸವಿ. ಈ ಪುಸ್ತಕದಲ್ಲಿರುವ ಅಡಿಗೆಯನ್ನು ನಮಗೆ ತಿಳಿಸ್ತೋರು ಉದ್ಯಾವರ ವಿಜಯಲಕ್ಷ್ಮಿ ಶೆಣೈ. ಅವರು ಏನೆಲ್ಲ ಪಾಕಗಳನ್ನು 17ನೇ ವರ್ಷದಿಂದ ಹಿಡಿದು 80ರವರೆಗೆ ಏನೆಲ್ಲ ಅಡುಗೆಗಳನ್ನು ಅವರು ಮಾಡಿದ್ರು, ಅದು ಈಗ ಪುಸ್ತಕ ರೂಪದಲ್ಲಿ ಪ್ರಕಟವಾಗಿದೆ. ಆರಂಭದಲ್ಲಿ ವಿಜಯಲಕ್ಷ್ಮಿ ಶೆಣೈ ಅವರು ಹೇಳ್ತಾರೆ, 17ನೇ ವಯಸ್ಸಿನವರೆಗೆ ನಾನು ತಾಯಿ ಮನೆಯಲ್ಲಿ ಆರಾಮವಾಗಿದ್ದೆ, ಅಡುಗೆ ಮನೆಗೆ ಹೋದವಳೇ ಅಲ್ಲ. ಆದರೆ ಒಂದು ಸಲ ಗಂಡನ ಮನೆಗೆ ಬಂದ ಮೇಲೆ ಅಡುಗೆಯನ್ನು ಕಲಿಬೇಕಾಯಿತು ನಾನು ಅಂತ ಹೇಳಿ, ಆ ಕಲಿಕೆ ಎಷ್ಟು ಚೆನ್ನಾಗಿತ್ತು, ಎಷ್ಟು ಬೋಧಪ್ರದವಾಗಿತ್ತು ಅನ್ನೋದನ್ನು ಹೇಳ್ತಾ ಈ ಒಂದು ಪುಸ್ತಕವನ್ನು ಬರೆಯೋದಕ್ಕೆ ನಾಂದಿ ಹಾಡಿದ್ದಾರೆ. ಅವರ ಮನೆ ಮಂದಿ ಎಲ್ಲ ಸೇರಿ ಈ ಪುಸ್ತಕವನ್ನು ರೂಪಿಸಿದ್ದಾರೆ. ಸಕಾಣೆ ಬಾಣ, ಬೆಳಗಿನ ಉಪಾಹಾರಕ್ಕೆ ಏನೆಲ್ಲ ಮಾಡಬಹುದು. ಪಿಟ್ಟಿಯೋ ಅನಿ ಗೊಜ್ಜು, ಪುಡಿಗಳು ಮತ್ತು ಗೊಜ್ಜು. ಹಾಗೆಯೇ ನೊಣ್ಣಿ ಅನಿ ಚಟ್ನಿ, ಉಪ್ಪಿನಕಾಯಿ ಮತ್ತು ಚಟ್ನಿಗಳು. ಕೊಂಕಣಿಯವರು ಏನೇನೆಲ್ಲ ಮಾಡ್ತಾರೆ. ಕಲ್ಪಣಿ ಸಾರು, ಉಪ್ಕರಿ ರಾಂದೈ, ತರಕಾರಿಗಳ ಪಲ್ಯ ಮಾಡೋದು ಹೇಗೆ ಅಂತ. ಅನ್ನ ಭಿನ್ನ ಭಿನ್ನ ರೀತಿಯ ಅನ್ನಗಳನ್ನು ಮಾಡೋದು ಹೇಗೆ. ಸಂಜೆ ಖಾಣ, ಸಂಜೆಯ ಹೊತ್ತು ಬಾಯಿ ಬೇಡಿಕೆಯನ್ನು ಪೂರೈಸುವಂಥ ತಿಂಡಿಗಳು ಏನಿವೆ ಅದನ್ನು. ಹಾಗೆಯೇ ಗೊಡ್ಸೆ, ಸಿಹಿ ತಿಂಡಿಗಳು. ಅನಿ ಸ್ವಲ್ಪ ವಿಶೇಷ, ಇನ್ನಷ್ಟು ವಿಶೇಷವಾದ ತಿಂಡಿಗಳು ಏನು ಅನ್ನೋದನ್ನು ಅವರು ವಿಭಜಿಸಿ ಅಡುಗೆಗಳನ್ನು ತೋರಿಸ್ತಾರೆ. ಇದರಲ್ಲಿ ನನ್ನ ಗಮನವನ್ನು ತುಂಬ ಸೆಳೆದದ್ದು ಅಂದರೆ ಹೂನ ಉತ್ಕ ಸಾರು ಅಂತಕ್ಕಂಥದ್ದು. ಇದನ್ನು ಕನ್ನಡದಲ್ಲಿ ಬಿಸಿ ನೀರಿನ ಸಾರು ಅಂತ ಹೇಳ್ತಾರೆ. ಕೊಂಕಣಿ ಭಾಷೆಯಲ್ಲಿ ಹೂನಾ ಉತ್ಕ ಸಾರು ಅಂದರೆ ಬಿಸಿ ನೀರಿನ ಸಾರು ಎಂದರ್ಥ. ಅಮ್ಮ ಚಿಕ್ಕವರಾಗಿದ್ದಾಗ ಅವರ ಮನೆಯಲ್ಲೊಬ್ಬರು ಅತ್ಯಂತ ಸೃಜನಾತ್ಮಕ ಅಡುಗೆಯವರು ಇದ್ದರಂತೆ. ಅಮ್ಮನಿಗೆ ಶೀತವಾದಾಗ ಊಟ ಮಾಡಲು ಹಠ ಮಾಡಿದಾಗಲೆಲ್ಲ ಅವರು ಬಿಸಿ ನೀರಿನಿಂದ ಈ ಸಾರನ್ನು ಮಾಡಿ ಉಣಬಡಿಸುತ್ತಿದ್ದರಂತೆ. ಒಟ್ಟಿನಲ್ಲಿ ಅಮ್ಮನಿಗೆ ಎಲ್ಲ ರೀತಿಯ ತಿಳಿ ಸಾರೆಂದರೆ ಇಷ್ಟ. ಹಾಗೆ ಕುಡಿಯಲು ರುಚಿಕರವಾಗಿರುವ ಅನ್ನದೊಡನೆ ಕಲಿಸಿ ತಿನ್ನಲೂ ಹೇಳಿ ಮಾಡಿಸಿದ ಈ ಸಾರನ್ನು ಅಮ್ಮ ಬೇಕೆನಿಸಿದಾಗಲೆಲ್ಲ ತಕ್ಷಣ ಮಾಡಿಬಿಡ್ತಾರೆ. ಹೇಗಿದೆ ಬಿಸಿ ನೀರಿನ ಸಾರು? ನೀರು 1 ಕಪ್, ಹಸಿ ಮೆಣಸಿನಕಾಯಿ 1 ಉದ್ದಕ್ಕೆ ಸೀಳಿರಬೇಕಂತೆ, ಉಪ್ಪು ರುಚಿಗೆ ತಕ್ಕಷ್ಟು, ಸಾಸಿವೆ 1 ಟೀ ಸ್ಪೂನ್, ಕರಿಬೇವು 1 ದಂಟು, ತುಪ್ಪ ಅರ್ಧ ಟೀ ಸ್ಪೂನ್. ನೀರಿಗೆ ಹಸಿ ಮೆಣಸಿನಕಾಯಿಯನ್ನು ಹಾಕಿ ಕುದಿಯಲು ಇಡಿ. ಆ ನೀರಿಗೆ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕುದಿಸಿ, ಒಗ್ಗರಣೆ ಸೌಟಿಗೆ ತುಪ್ಪ ಹಾಕಿ ಕಾದಾಗ ಸಾಸಿವೆ ಹಾಕಿ ಸಿಡಿಸಿ, ನಂತರ ಕರಿಬೇವನ್ನು ಸೇರಿಸಿ ಈ ಒಗ್ಗರಣೆಯನ್ನು ಸಾರಿಗೆ ಸೇರಿಸಿ ತಟ್ಟೆ ಮುಚ್ಚಿ ಅಂತ ಹೇಳ್ತಾರೆ. ಇದು ಬಿಸಿ ನೀರಿಂದಂತೆ, ನೆಗಡಿ ಶೀತ ಆದಾಗ ಚೆನ್ನಾಗಿರುತ್ತಂತೆ, ಹಾಗೇ ಕುಡಿಲಿಕ್ಕೂ ಬರುತ್ತಂತೆ, ಅನ್ನಕ್ಕೂ ಹಾಕಬಹುದಂತೆ. ಹಾಗಾಗಿ ಕೊಂಕಣಿ ಭಾಷೆಯವರು ಯಾವ ರೀತಿಯ ಅಡುಗೆಗಳನ್ನು ಮಾಡ್ತಾರೆ ಅವುಗಳ ಸಮಗ್ರ ವಿವರ ಇಲ್ಲಿ ಉಂಟು. ಕೊಂಕಣಿ ಭಾಷೆ ಹಾಗೂ ಕನ್ನಡದಲ್ಲಿ ಆ ಪಾರಿಭಾಷಿಕ ಪದಗಳ ಪಟ್ಟಿಯನ್ನು ಕೊಡ್ತಾರೆ, ಇಂಗ್ಲೀಷಲ್ಲೂ ಕೊಡ್ತಾರೆ.
ಹಾಗಾಗಿ ಯಾರು ಬೇಕಾದರೂ ಈ ಒಂದು ಪುಸ್ತಕವನ್ನು ಓದಿ ಇಲ್ಲಿರ್ತಕ್ಕಂಥ ಅಡುಗೆಗಳನ್ನು ಮಾಡಿ ಅಡುಗೆಯ ವೈವಿಧ್ಯತೆ ಎಷ್ಟು ವಿಶಾಲವಾಗಿದೆ, ಎಷ್ಟು ರುಚಿಕರವಾಗಿದೆ, ಇದನ್ನು ತಿಳಿಯೋದಕ್ಕೆ ಒಂದು ಅತ್ಯುತ್ತಮ ಅವಕಾಶ. ಅಜ್ಜಿ ಮನೆ ಸವಿ, ಉದ್ಯಾವರ ವಿಜಯಲಕ್ಷ್ಮಿ ಶೆಣೈ ಅವರ ಪಾಕವಿಧಾನಗಳ ಸಂಗ್ರಹ ಕನ್ನಡ ಸಾಹಿತ್ಯಕ್ಕೆ ಒಂದು ಉತ್ತಮ ಸೇರ್ಪಡೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ಕಾಂತರಾಜು ಆರ್. ನಾನು ಹುಣಸೂರು ತಾಲೂಕು ಆಯರಹಳ್ಳಿಯಿಂದ ಬಂದಿದ್ದೇನೆ. ನಾನು ಇವಾಗ ಮೈಸೂರಿನ ಬೋಗಾದಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ಸಂಗೀತವನ್ನು ಕೇಳೋದು, ಹಾಗೆಯೇ ಸಮಯ ಸಿಕ್ಕಾಗ ಕೆಲವು ಪುಸ್ತಕಗಳನ್ನ ಓದುವುದು. ಕಾಂತರಾಜು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಜ್ಯೋತಿ ಪ್ರಸಾದ್ ಅಂತ. ನಾನು ಹನುಮಂತನಗರದ ನಿವಾಸಿ. ನನ್ನ ಹವ್ಯಾಸಗಳು ದಸರಾ ಗೊಂಬೆಗಳನ್ನ ಅಲಂಕಾರ ಮಾಡೋದು, ಮದುವೆ ಮನೆಗಳಿಗೆ ಬೇಕಾಗಿರುವಂಥ ಅಲಂಕಾರಿಕ ಸಾಮಾನುಗಳನ್ನೆಲ್ಲನೂ ತಯಾರು ಮಾಡಿಕೊಡೋದು ನನ್ನ ಹವ್ಯಾಸ. ಜ್ಯೋತಿ ಪ್ರಸಾದ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು BL ಬಾಲಕೃಷ್ಣ ಅಂತ. ನಾನು ನವರತ್ನ ಕಂಪನಿಯಾದ ಮಹಾನ್ ಸಂಸ್ಥೆ BHELನಲ್ಲಿ ಸೀನಿಯರ್ ಅಡಿಷನಲ್ ಇಂಜಿನಿಯರ್ ಆಗಿ ಕೆಲಸ ನಿರ್ವಹಿಸಿ ಇದೇ ತಿಂಗಳು 24ನೇ ತಾರೀಕು ಸುದೀರ್ಘ 38 ವರ್ಷಗಳ ಸೇವೆಯಿಂದ ನಿವೃತ್ತಿ ಹೊಂದ್ತಾ ಇದ್ದೀನಿ. ಹಾಗೆ ನನ್ನ ಹವ್ಯಾಸಗಳು ಕನ್ನಡ ದಿನಪತ್ರಿಕೆಗಳನ್ನ ಓದುವುದು, ದೂರದರ್ಶನದ ವಾರ್ತೆಗಳ ವೀಕ್ಷಣೆ, ತಟ್ಟೆಂತೇಡಿ ಕಾರ್ಯಕ್ರಮವನ್ನು ನೋಡುವುದು, ಪದಬಂಧ ತುಂಬುವುದು, ಕಾರ್ಖಾನೆಯಲ್ಲಿ ನಡೆಯುವ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು. ಬಾಲಕೃಷ್ಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುತ್ತಿರುವ ಎಲ್ಲ ಪುಸ್ತಕಗಳನ್ನು ಪ್ರಾಯೋಜಿಸಿದ್ದಾರೆ ಕೊಪ್ಪಳ ಜಿಲ್ಲೆಯ ನೇತ್ರಾವತಿ ಚಿತ್ರಗಾರ ಕಿನ್ಹಾಳ ಅವರು. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಬೆಸ್ಟ್ ಆಫ್ ಕಸ್ತೂರಿ, ಕಸ್ತೂರಿಯವರ ಆಯ್ದ ನಗೆ ಬರಹಗಳ ಕೃತಿ. ಸಂಪಾದಕರು YN ಗುಂಡೂರಾವ್ ಅವರು. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ನಮ್ಮ ದೇಶವು ಸಿದ್ಧಪಡಿಸಿರುವ ಧ್ರುವಾಸ್ತ್ರವು ಯಾವುದರ ನಾಶಕ್ಕಾಗಿ ನಿರ್ಮಾಣವಾಗಿದೆ? ಆಯ್ಕೆಗಳನ್ನು ನೋಡೋಣ. ಟ್ಯಾಂಕ್, ಸಬ್ಮರೀನ್, ಡ್ರೋನ್, ಹೆಲಿಕಾಪ್ಟರ್. ಮೊದಲಿಗೆ ಬಾಲಕೃಷ್ಣ, ಆನಂತರ ಜ್ಯೋತಿ ಪ್ರಸಾದ್. ಮೂರನೇದು ಡ್ರೋನ್. ಜ್ಯೋತಿ ಪ್ರಸಾದ್. ಸಬ್ಮೆರೀನ್ ಆಯ್ಕೆ 2. ಸರಿಯಾದ ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಟ್ಯಾಂಕ್ ಎಂದಾಗಿತ್ತು. ಇದೊಂದು ಗುರಿ ನಿರ್ದೇಶಿತ ಕ್ಷಿಪಣಿ ಅಂತ ಹೇಳ್ತೇವೆ. ಇದನ್ನು ವಿಶೇಷವಾಗಿ ಭೂಸೇನೆಯವರು ಹಾಗೂ ವಾಯುಸೇನೆಯವರು ಇದನ್ನು ಬಳಸ್ತಾರೆ. ಸುಮಾರು 42 kg ತೂಗುತ್ತಂತೆ ಈ ಒಂದು ಕ್ಷಿಪಣಿ. ಗಂಟೆಗೆ 800 ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತಂತೆ. 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಯಾವುದೇ ಶತ್ರುವಿನ ಟ್ಯಾಂಕ್ ಆಗಿರಲಿ ಅದನ್ನು ಸ್ವಲ್ಪವೂ ವ್ಯತ್ಯಾಸ ಇಲ್ಲದೇ ಇರೋ ಹಾಗೆ ಸರಿಯಾಗಿ ಗುರಿಯನ್ನು ಹೋಗಿ ಮುಟ್ಟಿ ತಲುಪಿ ಅದನ್ನು ಸ್ಫೋಟಿಸುವ ಸಾಮರ್ಥ್ಯ ಉಂಟಂತೆ ಈ ಧ್ರುವಾಸ್ತ್ರ ಎನ್ನುವ ಈ ಒಂದು ಕ್ಷಿಪಣಿಗೆ. ಒಂದು ಕ್ಷಿಪಣಿಗೆ ಸುಮಾರು 1 ಕೋಟಿ ರೂಪಾಯಿ ಖರ್ಚಾಗುತ್ತಂತೆ. ರುದ್ರ ಮತ್ತು ಪ್ರಚಂಡ ಎನ್ನುವ ಹೆಲಿಕಾಪ್ಟರ್ಗಳು ನಮ್ಮಲ್ಲಿ ಉಂಟು. ಆ ಹೆಲಿಕಾಪ್ಟರ್ಗಳ ನೆರವಿನಿಂದ ಇವುಗಳನ್ನು ಉಡಾಯಿಸಬಹುದು ಅಂತ ಹೇಳುತ್ತೆ ನಮ್ಮ ಸೇನೆ. ಮುಂದಿನ ಪುಸ್ತಕ ಜೀವನ್ಮುಖಿ. ಸುಧಾಮೂರ್ತಿ ಅವರ ಸಾಹಿತ್ಯ ಸಂಪದ. ಪ್ರತಿಭಾ ರಾವ್ ಅವರು ಬರೆದಿರುವಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ, ಸಪ್ತಶಿಖರ ಸವಾಲು ಇದನ್ನು ಪೂರ್ಣಗೊಳಿಸಿದ ಭಾರತದ ಅತ್ಯಂತ ಕಿರಿಯ ಶಿಖರಾರೋಹಿ ಯಾರು? ಆಯ್ಕೆಗಳನ್ನು ನೋಡೋಣ. ಕರುಣಾ ಮಯೂರ ಶರ್ಮಾ, ವಿಶ್ವನಾಥ ಕಾರ್ತಿಕೇಯ ಪಡಕಂಟಿ,
ಸ್ವಸ್ತಿಕ್ ಸಿನ್ಹಾ, ಸುರೇಶ್ ಕಮಲೇಶ್ ಅದ್ವಾನಿ. ಮೊದಲಿಗೆ ಜ್ಯೋತಿ ಪ್ರಸಾದ್, ಆನಂತರ ಕಾಂತರಾಜು. ಸ್ವಸ್ತಿಕ್ ಸಿನ್ಹಾ. ಆಯ್ಕೆ ವಿಶ್ವನಾಥ 3 ಕಾಂತರಾಜು, ವಿಶ್ವನಾಥ ಕಾರ್ತಿಕೇಯ ಪಡಕಂಟಿ. ಆಯ್ಕೆ 2 ಉತ್ತರವನ್ನು ನೋಡೋಣ. ವಿಶ್ವನಾಥ್ ಕಾರ್ತಿಕೇಯ ಪಡಕಂಟಿ ಉತ್ತರ ಸರಿಯಾಗಿದೆ. ಕಾಂತರಾಜು ಅವರಿಗೆ ಜೀವನ್ಮುಖಿ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಪರ್ವತಾರೋಹಿಗಳ ಬಹುದೊಡ್ಡ ಕನಸು ಏನು ಅಂತ ಹೇಳ್ತಂದರೆ ಸಪ್ತಶಿಖರ ಸವಾಲನ್ನು ಪೂರ್ಣಗೊಳಿಸೋದು. ಹಾಗಂದರೆ ಏನು? ನಮ್ಮ ಭೂಮಿಯ ಮೇಲೆ 7 ಖಂಡಗಳಿವೆ. ಈ 7 ಖಂಡಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರಗಳು ಉಂಟು. ಈ 7 ಶಿಖರಗಳನ್ನು ಏರಬೇಕಾಗುತ್ತೆ ಒಬ್ಬ ಪರ್ವತಾರೋಹಿ. ನಮ್ಮ ಏಷ್ಯಾದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಮೌಂಟ್ ಎವರೆಸ್ಟ್ ಅತ್ಯಂತ ಎತ್ತರವಾದ ಶಿಖರ. ದಕ್ಷಿಣ ಅಮೆರಿಕದಲ್ಲಿ ಅಕಾಂಕೋಗುವಾ ಅನ್ನೋದು, ಉತ್ತರ ಅಮೆರಿಕಾದಲ್ಲಿ ಡೆನಾಲಿ, ಆಫ್ರಿಕಾದಲ್ಲಿ ಕಿಲಿಮಾಂಜಾರೋ, ಯುರೋಪಿನಲ್ಲಿ ಎಲ್ಬ್ರಸ್, ಅಂಟಾರ್ಟಿಕಾದಲ್ಲಿ ಮೌಂಟ್ ವಿನ್ಸನ್, ಆಸ್ಟ್ರೇಲಿಯಾದ ಕೋಶಿಜುಕೋ ಅಥವಾ ಓಷೇನಿಯಾದ ಪುನ್ಕಾಕ್ ಜಯ. ಈ 7 ಪರ್ವತಗಳನ್ನು ಏರಿದರೆ ಮಾತ್ರ ಆತ ನಿಜವಾದ ಪರ್ವತಾರೋಹಿ ಅಂತ ಒಪ್ಪುವ ಒಂದು ಪರಿಪದ್ಧತಿ ಉಂಟು ನಮ್ಮಲ್ಲಿ. ಹೈದರಾಬಾದಿನ 16 ವರ್ಷದ ವಿಶ್ವನಾಥ್ ಕಾರ್ತಿಕೇಯ ಪಡಕಂಟಿ 16 ವರ್ಷ ಈ 7 ಪರ್ವತಗಳನ್ನು ಪರಿಪೂರ್ಣವಾಗಿ ಹತ್ತಿ ಯಶಸ್ಸನ್ನು ಗಳಿಸಿದ್ದಾರಂತೆ. ಕೇವಲ 16 ವರ್ಷ. ಈತ ಇಡೀ ವಿಶ್ವದಲ್ಲಿ ಅತ್ಯಂತ ಕಿರಿಯ 2ನೇ ವ್ಯಕ್ತಿ ಈತ. ಮೊದಲನೆಯವರು ಬೇರೆಯವರು ಹತ್ತಿದ್ದಾರೆ, ಆದರೆ ಭಾರತದಲ್ಲಿ ಈತ ಅತ್ಯಂತ ಕಿರಿಯ ವ್ಯಕ್ತಿ ಈ ಒಂದು ಸಾಧನೆಯನ್ನು ಮಾಡಿರುವವರು. ಮುಂದಿನ ಪುಸ್ತಕ ನೀರು, ಡಾಕ್ಟರ್ NS ಲೀಲಾ ಅವರು ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಈ ಕೆಳಗಿನ ಭಾರತದ ಯಾವ ರಾಜ್ಯವೋ ಬಾಹ್ಯಾಕಾಶ ಕೈಗಾರಿಕಾ ನೀತಿಯನ್ನು ಇನ್ನೂ ಪ್ರಕಟಿಸಿಲ್ಲ? ಆಯ್ಕೆಗಳನ್ನು ನೋಡೋಣ. ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ. ಬಜರ್ ಒತ್ತಿದ್ದಾರೆ ಬಾಲಕೃಷ್ಣ. ಮಹಾರಾಷ್ಟ್ರ. ಆಯ್ಕೆ 4. 3 ಆಯ್ಕೆ 3 ಮಹಾರಾಷ್ಟ್ರ. ಆಯ್ಕೆ 4 ಗುಜರಾತ್. ಎರಡನೇದಾಗಿ ಬಜರ್ ಒತ್ತಿದ್ದಾರೆ ಕಾಂತರಾಜು. ತಮಿಳುನಾಡು. ತಮಿಳುನಾಡು. ಉತ್ತರವನ್ನು ನೋಡೋಣ. ಮಹಾರಾಷ್ಟ್ರ ಉತ್ತರ ಸರಿಯಾಗಿದೆ. ನೀರು ಎನ್ನುವ ಈ ಒಂದು ಪುಸ್ತಕವನ್ನು ಬಾಲಕೃಷ್ಣ ಅವರಿಗೆ ಕೊಟ್ಟಿದ್ದೇವೆ. ಈ ಬಾಹ್ಯಾಕಾಶ ಕೈಗಾರಿಕಾ ನೀತಿಯನ್ನು ಮೊದಲು ಪ್ರಕಟಿಸಿದ್ದು ನಮ್ಮ ಕರ್ನಾಟಕ, ಅದಾದ ನಂತರ ಗುಜರಾತ್, 3ನೇದಾಗಿ ತಮಿಳುನಾಡು ಇದನ್ನು ಪ್ರಕಟಿಸಿದೆ. ತಮಿಳುನಾಡಲ್ಲಿ ಇಸ್ರೋ ಕೇಂದ್ರ ಉಂಟು. ಮಹೇಂದ್ರಗಿರಿ ಅನ್ನೋ ಸ್ಥಳ, ಅಲ್ಲಿ ಕ್ರಯೋಜೆನಿಕ್ ಎಂಜಿನನ್ನು ತಯಾರು ಮಾಡ್ತಾ ಇದ್ದಾರೆ ಅಲ್ಲಿ. ಹಾಗೆ ಕುಲಶೇಖರಪಟ್ಟಿಣಂ ಅನ್ನೋದು ಒಂದು ಉಂಟು ತಮಿಳುನಾಡಲ್ಲಿ. ಅಲ್ಲಿ ರಾಕೆಟ್ ಉಡಾವಣಾ ಕೇಂದ್ರವನ್ನು ಸ್ಥಾಪಿಸಿದ್ದಾರೆ. ಹರಿಕೋಟದಲ್ಲಿ ಆಗದೇ ಇರುವಂಥ ಅಥವಾ ಅಲ್ಲಿ ಬೇರೆ ರಾಕೆಟ್ಗಳು ಉಡಾವಣೆಗೆ ಸಿದ್ಧವಾಗಿದ್ದರೆ ಚಿಕ್ಕ ಪುಟ್ಟ ರಾಕೆಟ್ಗಳನ್ನೆಲ್ಲ ಈ ಒಂದು ಕುಲಶೇಖರಪಟ್ಟಿಣಂನಲ್ಲಿರ್ತಕ್ಕಂಥ ಈ ದ್ವಿತೀಯ ಉಡಾವಣಾ ಕೇಂದ್ರದಿಂದ ಉಡಾಯಿಸುವ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರಂತೆ. ಮತ್ತು ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಸ್ಟಾರ್ಟಪ್ಗಳನ್ನು ಕರ್ನಾಟಕ ಹೇಗೆ ಆರಂಭಿಸಿದೆಯೋ ಹಾಗೆ ತಮಿಳುನಾಡು ಮತ್ತು ಗುಜರಾತ್ಗಳು ಸಹ ಆರಂಭಿಸಿವೆ. ಹಾಗಾಗಿ ಒಂದು ನೀತಿಯನ್ನು ಈ 3 ರಾಜ್ಯಗಳು ಪ್ರಕಟಿಸಿರೋದು ಉಂಟು. ಮುಂದಿನ ಪುಸ್ತಕ ಡಾಕ್ಟರ್ ನಾ ಸೋಮೇಶ್ವರ ಅವರು ಬರೆದ ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ಥಟ್ಟಂತ ಹೇಳಿ ಕಿವಿ ಮಾತುಗಳ ಪುಸ್ತಕ. ನಮ್ಮ ಪ್ರಶ್ನೆ: 98% ಸಾಕ್ಷರತೆಯನ್ನು ಸಾಧಿಸಿರುವ ಭಾರತದ ರಾಜ್ಯವು ಯಾವುದು? ಮೊದಲಿಗೆ ಕಾಂತರಾಜು, ಆನಂತರ ಬಾಲಕೃಷ್ಣ. ಗುಜರಾತ್. ಗುಜರಾತ್. ಬಾಲಕೃಷ್ಣ. ಕೇರಳ. ಕೇರಳ. ಆಯ್ಕೆಗಳನ್ನು ನೋಡೋಣ. ಅರುಣಾಚಲ ಪ್ರದೇಶ, ಕೇರಳ, ಹಿಮಾಚಲ ಪ್ರದೇಶ, ಮಿಜೋರಾಂ. ಉತ್ತರವನ್ನು ನೋಡೋಣ. ಮಿಜೋರಾಂ ಸರಿಯಾದ ಉತ್ತರ ಆಗಿತ್ತು. ಮಿಜೋರಾಂ 98.2% ಸಾಕ್ಷರತೆಯನ್ನು ಸಾಧಿಸಿದರೆ, 2ನೇ ಸ್ಥಾನದಲ್ಲಿ ಲಕ್ಷದ್ವೀಪ 97.3%, 3ನೇ ಸ್ಥಾನದಲ್ಲಿ ನಾಗಾಲ್ಯಾಂಡ್ 95.7%,
4ನೇ ಸ್ಥಾನದಲ್ಲಿ ಕೇರಳ 95.3%. ಕರ್ನಾಟಕ ಬಹಳ ಬಹಳ ದೂರದಲ್ಲಿದೆ. ನಾವು ಸಾಧಿಸಿರೋದು ಇವತ್ತಿನವರೆಗೆ ಪ್ರತಿಶತ 75.36 ಮಾತ್ರ. ಹಾಗಾಗಿ 100ರ ಕಡೆಗೆ ನಾವು ದಾಪುಗಾಲು ಹಾಕಬೇಕಾದ ಅಗತ್ಯ ಇವತ್ತು ಇದೆ ಅನ್ನೋದನ್ನು ಮನಗಾಣಬೇಕಾಗಿದೆ. ಮುಂದಿನ ಪುಸ್ತಕ ಉದಯೋನ್ಮುಖ ಭೈರಪ್ಪ ಅವರು ಬರೆದ 2 ಕಥೆಗಳು, ಗತಜನ್ಮ. ಪ್ರಶ್ನೆಯನ್ನು ನೋಡೋಣ. ಬಿಟ್ಟಕ್ಷರಗಳನ್ನು ತುಂಬಿ. ಲೆ, ಕು, ದ, ಬೆ, ಳು. ಬಸರುತ್ತಿದ್ದಾರೆ ಜ್ಯೋತಿ ಪ್ರಸಾದ್. ಮಳೆಗೆ ಕುಸಿದ ಬೆಳೆಗಳು. ಮಳೆಗೆ ಕುಸಿದ ಬೆಳೆಗಳು. ಬೆಳೆ ಕುಸಿಯುತ್ತಾ? ಗೊತ್ತಿಲ್ಲ ನನಗೆ. ಮತ್ತೇನಾದರೂ ಪರ್ಯಾಯ ಉತ್ತರ ಹೊಡೆದರೆ ಖಂಡಿತ ಉತ್ತರ ಕೊಡಿ. ಬಾಲಕೃಷ್ಣ ಮತ್ತು ಕಾಂತರಾಜು. ಜ್ಯೋತಿ ಪ್ರಸಾದ್ ಸೊಗಸಾದ ಸುಳುಹನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಅರ್ಥವತ್ತಾಗಿ ಕೊಡೋದಕ್ಕೆ ಸಾಧ್ಯವ ತಾವು ಪ್ರಯತ್ನಿಸಬಹುದು. ಆದರೆ ಜ್ಯೋತಿ ಪ್ರಸಾದ್ ಅವರಿಗೆ ಒಂದು ಅವಕಾಶ. ಮಳೆಗೆ ಕುಸಿದ ಬೆಲೆಗಳು. ಬೆಲೆಗಳು. ಕಾಂತರಾಜು. ಮಳೆಗೆ ಕುಗ್ಗಿದ ಬೆಳೆಗಳು. ಕುಗ್ಗಿದ ಬೆಳೆಗಳು. ಬೆಳೆನೆ. ಹಾಂ. ಬಾಲಕೃಷ್ಣ. ಮಳೆಗೆ ಕುಗ್ಗಿದ ಬೆಲೆಗಳು. ಬೆಲೆ. ಬೆಲೆ ರೇ ಉತ್ತರವನ್ನು ನೋಡೋಣ. ಮಳೆಗೆ ಕುಸಿದ ಬೆಟ್ಟಗಳು. ಪತ್ರಿಕೆಗಳನ್ನು ನಿತ್ಯ ಓದ್ತಾ ಇದ್ದರೆ ಈ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ. ಯಾಕಂದರೆ ಇದು ವರ್ತಮಾನ ವಿಚಾರಗಳು ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ಕುಸಿತಾನೇ ಇವೆ ಬೆಟ್ಟಗಳು. ಮುಂದೆಯೂ ಸಹ ಪತ್ರಿಕೆಯಲ್ಲಿ ನಾವು ಓದಿದ್ವಿ. ಯಾಕೆ ಕುಸಿಯುತ್ತೆ ಬೆಟ್ಟ ಅಂತ ಹೇಳ್ತಂದರೆ ಅದಕ್ಕೆ ಮೂಲ ಕಾರಣ ಮನುಷ್ಯ. ಆ ಬೆಟ್ಟದಲ್ಲಿ ಇರ್ತಕ್ಕಂಥ ಮರಗಳನ್ನು ಕಡಿದ್ರೆ ಆ ಮಣ್ಣನ್ನು ಹಿಡಿದಿಟ್ಕೊಳ್ಳೋ ಬೇರುಗಳು ಇಲ್ಲದೆ ಇರೋ ಕಾರಣ ಗುಡ್ಡ ಕುಸಿಯುವ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಮನುಷ್ಯ ಪ್ರಕೃತಿಯಲ್ಲಿ ತನ್ನ ಕೈವಾಡ ನಡೆಸದೇ ಇದ್ದರೆ, ತೋರದೇ ಇದ್ದರೆ ಪ್ರಕೃತಿ ನಮ್ಮನ್ನು ಕಾಪಾಡುತ್ತೆ, ಅನುಮಾನವೇ ಇಲ್ಲ. ಮುಂದಿನ ಪುಸ್ತಕ ಕೌದಿಯೊಳಗಿನ ಕನಸುಗಳು, ಕಥಾ ಸಂಕಲನ, ಮಂಗಳಾ ಪ್ರಸಾದ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಬಂದಿವೆ. 54 ಕೂಡು 39, 84 ಕಳೆ 31, 18 ಗುಣಿಸು 12, 208 ಭಾಗಿಸು 8. ಬಜರುತ್ತಿದ್ದಾರೆ ಜ್ಯೋತಿ ಪ್ರಸಾದ್. ಅಂತಿಮ ಉತ್ತರ 388. 388. ಹೌದಾ? ಬಾಲಕೃಷ್ಣ 388. ಅದೇ ಉತ್ತರ. ಕಾಂತರಾಜು ಇನ್ನು ಲೆಕ್ಕವನ್ನ ಮಾಡ್ತಾ ಇದ್ದಾರೆ. ಉತ್ತರವನ್ನ ನೋಡ್ತಾ ಹೋಗೋಣ. ಒಂದು ಉತ್ತರ 93, 53, 216, 26 ಎಲ್ಲವನ್ನ ಕೂಡಿದ್ರೆ 388 ಸರಿಯಾದ ಉತ್ತರ. ಜ್ಯೋತಿ ಪ್ರಸಾದ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಕೌದಿಯೊಳಗಿನ ಕನಸುಗಳು ಎನ್ನುವ ಕಥಾ ಸಂಕಲನ ಅವರಿಗೆ ಕೊಟ್ಟಿದ್ದೇನೆ. ಡಾಕ್ಟರ್ CR ಚಂದ್ರಶೇಖರ್ ಅವರು ಬರೆದ ಕೌನ್ಸಲಿಂಗ್ ಏನು, ಯಾರಿಗೆ, ಮಾಡುವುದು ಹೇಗೆ. ಪ್ರಶ್ನೆ: ಭಾರತೀಯ ಸೈನ್ಯದ ಈ ಧ್ವಜವನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು: ಭೂಸೇನೆ, ನೌಕಾಸೇನೆ, ವಾಯುಸೇನೆ ಮತ್ತು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಮೊದಲಿಗೆ ಜ್ಯೋತಿ ಪ್ರಸಾದ್, ಆನಂತರ ಕಾಂತರಾಜು. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಆಯ್ಕೆ 4 ಹೇಳಿ ಕಾಂತರಾಜು. ವಾಯುಸೇನೆ. ವಾಯುಸೇನೆ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಭೂಸೇನೆ ಆಗಿತ್ತು.
ಖಡ್ಗಗಳನ್ನು ತೋರಿಸಿದ್ರು ಅಲ್ವಾ? ಖಡ್ಗಗಳನ್ನು ಯಾವ ಸೇನೆ ಹೆಚ್ಚು ಉಪಯೋಗಿಸುತ್ತೆ? ಭೂಸೇನೆಯೇ. ಹಾಗಾಗಿ ಸರಳ ತರ್ಕ ಬೇಕಾಗುತ್ತೆ ಈ ಚಿತ್ರಗಳಿಗೆ ಉತ್ತರವನ್ನು ಕಂಡುಹಿಡಿಯುವಾಗ. ಇದು ಭೂಸೇನೆ ಬಳಸುವಂಥ ಒಂದು ಧ್ವಜ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಬೆಸ್ಟ್ ಆಫ್ ಅರಾ ಮಿತ್ರ, ಪ್ರೊಫೆಸರ್ ಅರಾ ಮಿತ್ರ ಅವರ ಆಯ್ದ ಅತ್ಯುತ್ತಮ ಹಾಸ್ಯ ಬರಹಗಳು. ಬೇಲೂರು ರಾಮಮೂರ್ತಿ ಅವರು ಈ ಪುಸ್ತಕವನ್ನು ಸಂಪಾದಿಸಿದ್ದಾರೆ. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಬಾ, ಬೆಂ, ಯಾ, ಕಿ, ವಾ, ಸಾ, ದಿ, ನ. ಬೆಂಕಿಯಡಿ ಸಹವಾಸ. ಬಜರ್ ಒತ್ತಿದ್ದಾರೆ ಬಾಲಕೃಷ್ಣ. ಬಾಣಸವಾಡಿಯ ಬೆಂಕಿ. ಬಾಣಸವಾಡಿಯ ಬೆಂಕಿ. ಕಾಂತರಾಜ್, ಬಾಣಸವಾಡಿಯ ಬೆಂಕಿ. ಅದೇ ಉತ್ತರವಾ? ಜ್ಯೋತಿ ಪ್ರಸಾದ್, ಅದೇ ಸರ್. ಉತ್ತರವನ್ನು ನೋಡೋಣ. ಬಾಣಸವಾಡಿಯ ಬೆಂಕಿ ಉತ್ತರ ಸರಿಯಾಗಿದೆ. ಅರಾ ಮಿತ್ರ ಈ ಒಂದು ಪುಸ್ತಕವನ್ನು ಬಾಲಕೃಷ್ಣ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ಈಗ ನೋಡೋಣ. ಸುಳುಹುಗಳು: ಇವರು ಮನುಷ್ಯರೇ ಅಲ್ಲ. ಅನುಮಾನ: ಇದು ಸಮವಲ್ಲ. ಬಜರುತ್ತಿದ್ದಾರೆ ಜ್ಯೋತಿ ಪ್ರಸಾದ್ ಅವರು. ಅಮಾನುಷರು. ಒಂದು ಉತ್ತರ ಅಮಾನುಷರು. ಅಮಾನುಷರು. ಉತ್ತರವನ್ನು ನೋಡೋಣ. ಅಮಾನುಷರು ಉತ್ತರ ಸರಿಯಾಗಿದೆ. ಆವಿಷ್ಕಾರದ ಅವಾಂತರ ಯಮುನಾಮೂರ್ತಿ ಬರೆದಂತಹ ಪುಸ್ತಕ ಕೊಟ್ಟಿದ್ದೇವೆ. 2 ಉತ್ತರ. ಗುಮಾನಿ. ಉತ್ತರವನ್ನು ನೋಡೋಣ. ಗುಮಾನಿ ಉತ್ತರ ಸರಿಯಾಗಿದೆ. ಮಲೆನಾಡಿನ ಮಳೆಗಾಲದ ಅತಿಥಿಗಳು ಸುಮಾ ಸುಧಾಕಿರಣ ಬರೆದಂಥ ಪುಸ್ತಕ ಕೊಟ್ಟಿದ್ದೇವೆ. 3 ಉತ್ತರ. ಇದು ಸಮವಲ್ಲ. ತಾವು ಉತ್ತರ ಕೊಡಲಿಲ್ಲ ಅಂದರೆ ಕಾಂತರಾಜ್ ಅವರನ್ನು ಕೇಳ್ತೇನೆ. ಕಾಂತರಾಜ್, ವಿಷಮ. ಉತ್ತರವನ್ನು ನೋಡೋಣ. ವಿಷಮ ಉತ್ತರ ಸರಿಯಾಗಿದೆ. ವೇದ ಕಾಲದ ವಿದ್ಯಾವತಿಯರು ವಿದ್ವಾನ್ ಹಾಸಣಗಿ ಅವರು ಬರೆದಂಥ ಪುಸ್ತಕ ಕಾಂತರಾಜು ಅವರಿಗೆ ಕೊಟ್ಟಿದ್ದೇವೆ. ಈಗ ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚುಣ್ಕಿರುಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಕಾಂತರಾಜು ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರ ಹುಟ್ಟು ಹೆಸರೇನು? ಶ್ರೀನಿವಾಸ, ಸತ್ಯನಾರಾಯಣ? ಸತ್ಯನಾರಾಯಣ. ಮುಂದಿನ ಪ್ರಶ್ನೆ: ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಯಾರು ಬರೆದರು? ರಂಶ್ರೀ ಮುಗಳಿ, ರಮ್ರಾ ದಿವಾಕರ್? ರಂಶ್ರೀ ಮುಗಳಿ. ಮುಂದಿನ ಪ್ರಶ್ನೆ: ರಾಮನು ಕೊಂದ ವಿರಾಧನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದ? ತುಮರು ಅಥವಾ ನಾರದ? ನಾರದ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಕುರಿ ಕಾಯ್ತೀಯ ತೋಳ ಅಂದರೆ? ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ತುಂಬಿದ ಕೆರೆಯಲ್ಲಿ ಕೆಂದೆತ್ತು ನೀರು ಕುಡಿಯಿತು. ಉತ್ತರವನ್ನು ನೋಡ್ತಾ ಹಲಸಂದೆ ಹೋಗೋಣ. ಸಿಪ್ಪೆ. ಹಲಸಂದೆ ಕಾಳಿನ ಸಿಪ್ಪೆ. ಅಲಸಂದೆ ಕಾಳು. ಹಲಸಂದೆ ಕಾಳಿನ ಸಿಪ್ಪೆ ಸಿಪ್ಪೆ. ತೊಳೆದಾಗ ಹೋಗುತ್ತೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಶ್ರೀನಿವಾಸ ಸರಿಯಾದ ಉತ್ತರ ಆಗಿತ್ತು. 2ನೇ ಪ್ರಶ್ನೆಗೆ ಉತ್ತರ ರಂಶ್ರೀ ಮುಗಳಿ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 3ನೇ ಪ್ರಶ್ನೆಗೆ ಉತ್ತರ ತುಂಬುರು ಆಗಿತ್ತು, ನಾರದ ಅಂತ ಹೇಳಿದರೆ. 4ನೇ ಪ್ರಶ್ನೆಗೆ ಉತ್ತರ ಕುರಿ ಕಾಯ್ತೀಯ ತೋಳ ಅಂದರೆ ಸಂಬಳವೇ ಬೇಡ ಅಂತಂತೆ. 5ನೇ ಪ್ರಶ್ನೆಗೆ ಉತ್ತರ ಇದು ಮಣ್ಣಿನ ಬಿಂದಿಗೆ. ತುಂಬಿದ ಕೆರೆಯಲ್ಲಿ ಕೆಂದೆತ್ತು ನೀರು ಕುಡಿಯಿತು ಅಂದರೆ ಮಣ್ಣಿನ ಬಿಂದಿಗೆ ಆಗಿತ್ತು. 1 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 1 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಜ್ಯೋತಿ ಪ್ರಸಾದ್ ಅವರಿಗೆ ಅವಕಾಶ ಬಂದಿದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ: ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರ ಪೂರ್ಣ ಹೆಸರೇನು? ಹೋದಿಗೆರೆ ಶಾನುಭೋಗ ವೆಂಕಟೇಶ ಮೂರ್ತಿ, ಹೊಳಲ್ಕೆರೆ ಶಾನುಭೋಗ ವೆಂಕಟೇಶ ಮೂರ್ತಿ? ಹೊಳಲ್ಕೆರೆ ಶಾನುಭೋಗ ವೆಂಕಟೇಶ. ಮುಂದಿನ ಪ್ರಶ್ನೆ: ಅರಳು ಮರಳು ಕವನ ಸಂಕಲನವನ್ನು ಯಾರು ಬರೆದರು? ದ.ರಾ. ಬೇಂದ್ರೆ, ಕುವೆಂಪು? ದ.ರಾ. ಬೇಂದ್ರೆ ಅವರು. ಮುಂದಿನ ಪ್ರಶ್ನೆ: ತುಳಜಾಪುರ ಪುಣ್ಯಕ್ಷೇತ್ರವು ಯಾವ ರಾಜ್ಯದಲ್ಲಿದೆ? ಮಹಾರಾಷ್ಟ್ರ, ಆಂಧ್ರಪ್ರದೇಶ? ಮಹಾರಾಷ್ಟ್ರ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಕುರುಡನ ಹೆಂಡತಿಗೆ
ಹೊಲಿಯಲು ಕೊಟ್ಟಂತೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ತೂತು ಮಡಿಕೆಗೆ ಕಡ್ಡಿ ಸಿಗಿಸಿ ನ್ಯಾಯ ಕೇಳಲು ಊರಗೌಡನ ಮನೆಗೆ ಹೋದ. ತೂತು ಮಡಿಕೆಗೆ ಕಡ್ಡಿ ಸಿಗಿಸಿ ನ್ಯಾಯ ಕೇಳಲು ಊರಗೌಡನ ಮನೆಗೆ ಹೋದ. ಯಾರು ಅಂತ ತಿಳ್ಕೋಬೇಕಾಗಿದೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಹೋದಿಗೆರೆ ಶಾನುಭೋಗ ವೆಂಕಟೇಶ ಮೂರ್ತಿ, ಸರಿಯಾದ ಉತ್ತರ. ಎರಡನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ದ.ರಾ. ಬೇಂದ್ರೆ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಮೂರನೇ ಪ್ರಶ್ನೆಗೆ ಉತ್ತರ ಮಹಾರಾಷ್ಟ್ರ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಕುರುಡನ ಹೆಂಡತಿಗೆ ಹರನೇ ಕಾವಲು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಐದನೇ ಪ್ರಶ್ನೆಗೆ ಉತ್ತರ ಇದು ತುಂಡು ಬೀಡಿ. ಮನುಷ್ಯನನ್ನು ಒಂದು ರೀತಿ ಇಲ್ಲಿ ಕುಟುಕಿ ಕಟಕಿ ಮಾತಾಡ್ತಾ ಇದ್ದಾರೆ ನಮ್ಮ ಹಿರಿಯರು. ನ್ಯಾಯ ಕೇಳಕ್ಕೆ ಹೋಗ್ತಾ ಇದ್ದಾನೆ, ಅಹಂಕಾರವನ್ನು ಪ್ರದರ್ಶಿಸುವ ತುಂಡು ಬೀಡಿಯನ್ನು ಬಾಯಿಯಲ್ಲಿ ಇಟ್ಕೊಂಡು ಹೋದರೆ ಅವನಿಗೆ ನ್ಯಾಯ ಸಿಗುತ್ತಾ? ಹಿರಿಯರು ಅನ್ನೋ ಗೌರವ ಬೇಡವಾ? ಹಾಗಾಗಿ ನಮಗೆ ನಿಜಕ್ಕೂ ಪಾಠವನ್ನು ಕಲಿಸುವಂಥ ಒಂದು ಗಾದೆ ಮಾತು ಆಗಿತ್ತು. ಎರಡು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಬಾಲಕೃಷ್ಣ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. HSV ಅವರ ಪ್ರಾಥಮಿಕ ಗುರುಗಳ ಹೆಸರೇನು? ನರಸಿಂಹ ಶಾಸ್ತ್ರಿಗಳು, ನಂಜುಂಡ ಶಾಸ್ತ್ರಿಗಳು. ನರಸಿಂಹಶಾಸ್ತ್ರಿಗಳು. ಮುಂದಿನ ಪ್ರಶ್ನೆ. ಮಹಾಕ್ಷತ್ರಿಯ ಕಾದಂಬರಿಯನ್ನು ಯಾರು ಬರೆದರು? దేవుడు, ತರಾಸು. దేవుడు. ಮುಂದಿನ ಪ್ರಶ್ನೆ. ತುಳಜಾಪುರದಲ್ಲಿ ದೇವಿಯ ಯಾವ ಅವತಾರವನ್ನು ಪೂಜಿಸುತ್ತಿರುವವರು? ಭವಾನಿ, ಗಂಗಾ ಭವಾನಿ. ಗಂಗಾ ಭವಾನಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕೂಡಿ ಕಾಡೋದ್ಕಿಂತ ಬೇಡೋದು ಲೇಸು ಅಂತ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ತೇರು ಓಡುತ್ತೆ, ಹೂವು ಬೀಳುತ್ತೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ನರಸಿಂಹ ಶಾಸ್ತ್ರಿಗಳು, ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ దేవుడు, ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಭವಾನಿ ಆಗಿತ್ತು, ಗಂಗಾ ಭವಾನಿ ಅಂತ ಹೇಳಿದ್ರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಕೂಡಿ ಕಾಡೋದಕ್ಕಿಂತ ಕಾಡಿ ಕೂಡೋದೇ ಲೇಸು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಐದನೇ ಪ್ರಶ್ನೆಗೆ ಉತ್ತರ ಇದು ಬೀಸುವ ಕಲ್ಲು, ಅದರಿಂದ ಬೀಳುವ ಹಿಟ್ಟು ಸರಿಯಾದ ಉತ್ತರ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಕಾಂತರಾಜು ಅವರಿಗೆ ದೊರೆಯುತ್ತಾ ಇದೆ 3 ಪುಸ್ತಕಗಳು. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಜ್ಯೋತಿ ಪ್ರಸಾದ್ ಅವರಿಗೆ 5 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ಬಾಲಕೃಷ್ಣ ಅವರಿಗೆ ಎಷ್ಟು? 4 ಪುಸ್ತಕ ತಮಗೆ ಸಿಕ್ಕಿದೆ. ಅಭಿನಂದನೆ. ಮನುಷ್ಯನ ದೇಹದ 95% ಭಾಗ ಕೂದಲುಗಳಿಂದ ಆವೃತ ಆಗಿದೆ. ಕೂದಲು ಇಲ್ಲದೆ ಇರುವ ಭಾಗ ಅಂದರೆ 2 ಅಂಗೈ, 2 ಅಂಗಾಲು, ಹಣೆ ಮತ್ತು ಮೂಗಿನ ಪ್ರದೇಶ, ಸ್ವಲ್ಪ ಮಟ್ಟಿಗೆ ಕಿವಿಯಲ್ಲೂ ಕೂದಲಿರುತ್ತೆ. ಹಾಗಾಗಿ 5% ಪ್ರದೇಶವನ್ನು ಬಿಟ್ಟು ಉಳಿದ ಎಲ್ಲ ಕಡೆನೂ ಕೂದಲು ಇರುತ್ತಂತೆ ಮನುಷ್ಯನ ದೇಹದಲ್ಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.